ಕಲ್ಲು ಕ್ವಾರಿಯಲ್ಲಿ ಬಂಡೆ ಉರುಳಿ 7 ಕಾರ್ಮಿಕರು ಮೃತಪಟ್ಟಂತಹ ದಾರುಣ ಘಟನೆ. ಬೆಳಗ್ಗೆ ನಡೆದಂತಹ ಈ ಘನಘೋರ ದುರಂತ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಾಗಿರುವಂತಹ ಘನಘೋರ ದುರಂತ ಇದು. ಪಾಪ ಹೊಟ್ಟೆಪಾಡಿಗೆ ಅಂತ ದೂರದಿಂದ ಕೆಲಸಕ್ಕೆ ಬಂದು ಇಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಕಾರ್ಮಿಕರು. ಮೇಲಿನ ಕ್ವಾರಿಯಿಂದ ಕೆಳಗಿನ ಕ್ವಾರಿಗೆ ಬಂಡೆ ಬಂದು ಅಪ್ಪಳಿಸಿದೆ. ಕೆಳಗಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 7 ಕಾರ್ಮಿಕರು ಅಪ್ಪಚ್ಚಿ. ಅಲ್ಲಿದ್ದಂತಹ ಟ್ರ್ಯಾಕ್ಟರ್ಗಳ ಅಪ್ಪಚ್ಚಿಯಾಗಿದೆ. ಜೊತೆಗೆ ಲೋಡಿಂಗ್ ಮಾಡ್ತಾ ಇದ್ದಂತಹ ಕಾರ್ಮಿಕರು ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಮಾದಾಪಟ್ಟಣದಲ್ಲಿ ಬಂಡೆ ಭೂತಕ್ಕೆ 7 ಕಾರ್ಮಿಕರು ಬಲಿಯಾದಂತಹ ದಾರುಣ ಘಟನೆ ಇದೆ. ಹಲವರು ಉತ್ತರ ಭಾರತದಿಂದ ಬಂದಂಥವರು, ಇನ್ನು ಕೆಲವರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರು. 20ಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಬಂಡೆ ಕುಸಿದು 7 ಮಂದಿ ಬಲಿ. ನಾನು ನೋಡಿಲ್ಲ ಸರ್, ನಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಗಾಡಿಯಲ್ಲಿ, ಅಲ್ಲಿ ಫೋನ್ ಬಂತು, ಅಲ್ಲಿಂದ ಓಡೇ ಬಂದಿದ್ದೀನಿ ನಾನು. ನೀವು ಇಬ್ರು ಕೂಡ ಬೆಳಗ್ಗೆ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ದ? ಇಲ್ಲ, ನಾನು ನೈಟಲ್ಲಿ ಮಾಡಿದ್ದೀನಿ. ನೈಟ್ ಮಾಡಿ ಡೇ ಹೋಗ್ಬೇಕು ಮನೆಗೂ. ಅಲ್ಲಿಂದ ಆಪರೇಟ್ಗಳು ಫೋನ್ ಮಾಡಿದ್ರು, ಹಂಗೆ ಅಲ್ಲಿಂದ ಓಡೇ ಬಂದು ನಮ್ಮ ಅಪ್ಪಗೆ ಎತ್ತಾ ಇದ್ದೀನಿ. ಏನಿಲ್ಲ ಅಲ್ಲಿ. ನಿಮ್ಮ ತಂದೆಯವರು ಎಷ್ಟೊತ್ತಿಗೆ ಬಂದಿದ್ರು ಸರ್ ಕೆಲಸಕ್ಕೆ? 6 ಗಂಟೆ 6:20ಕ್ಕೆ ಬಂದಿದ್ರು. ಈಗ ನಿಮ್ಮ ತಂದೆಯವರು ಇಲ್ಲಿ ಏನ್ ಕೆಲಸ ಮಾಡ್ತಿದ್ರು ಸರ್? ಅದು ಲೋಡ್ ಮಾಡ್ತಾ ಇದ್ರು. ಹೋಲ್ ಡ್ರಿಲ್ ಹೊಡಿತಾರಲ್ಲ, ಅದು ಲೋಡ್ ಮಾಡ್ತಾ ಇದ್ರು. ಲೋಡ್ ಮಾಡಿ ಆ ಮನೆಗೆ ಬಂದ್ರು. ಹೆಂಗ್ ಗೊತ್ತಾಯ್ತು ಸರ್ ಅದು ಇನ್ಸಿಡೆಂಟು? ಮೇಲ್ಗಡೆಯಿಂದ ಕಲ್ಲು ಬಂದಿದೆ, ಮೇಲಿಂದ ಕಲ್ಲು ಜಾರಿ ಬಂದು ಅದ್ರ ಮೇಲೆ ಡೈರೆಕ್ಟ್ ನಮ್ಮ ತಂದೆ ಮೇಲೆ ಹೋಗ್ಬಿಟ್ಟಾಯ್ತು. ಅದು ಮಾತ್ರ ನೋಡಿಲ್ಲ ನಾನು ಡೈರೆಕ್ಟ್ ಬಂದು ನಮ್ಮ ತಂದೆಯವರಿಗೆ ನೋಡಿನಿ. ಅಲ್ಲ ಸರ್, ಅಂದ್ರೆ ಇಷ್ಟು ದೊಡ್ಡ ಮಟ್ಟಿನ ಬಂಡೆ ಮೇಲ್ಭಾಗದಿಂದ ಇದ್ರೂ ಕೂಡ ಕೆಲಸ ಮಾಡ್ತಿರೋದು ಬೀಳುತ್ತೆ ಅಂತ ಏನಾದ್ರು ಯಾರು ಗೊತ್ತಾಗಿರ್ಲಿಲ್ವಾ? ಹೇಗೆ ಸರ್? ಅದು ಅಷ್ಟೇನು ಗೊತ್ತಾಗ್ಲಿಲ್ಲ. ಮೇಲ್ಗಡೆ ಅವ್ರು ಲೋಡ್ ಮಾಡ್ತಾ ಇದ್ರು ಸರ್. ಅವ್ರು ಏನ್ ಮಾಡಿದಾರೆ ಗೊತ್ತಿಲ್ಲ, ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಅವ್ರ ಮೇಲೆ ಬಿಟ್ಬಿಟ್ಟು. ಆಪರೇಟರ್ ಬ್ರೇಕರ್ ಮಾಡ್ತಿದ್ವಿ ಸರ್, ಮಾಡ್ಕೊಂಡು ಅವನ್ನ ಮಾಡಿದ ಕೆಳಗಡೆ ನಾನು ಲೋಡಿಂಗ್ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ದಡಂತ ಬಿತ್ತು ಸರ್. ನಾನು ಕೆಳಗಡೆ ಆಪರೇಟರ್ ಮಾಡ್ತೀವಿ ಸರ್. ನಾನು ಕೆಳಗಡೆ ಆಪರೇಟರ್ ಮಾಡ್ತೀವಿ. ಎಷ್ಟು ದೊಡ್ಡ ಬಂಡೆ ಇತ್ತು ಸರ್? ಹೇಗೆ ಸರ್ ಅದು? ಬಂಡೆ ದೊಡ್ಡದಿತ್ತು ಬಂಡೆ ಸರ್. ದೊಡ್ಡ ಬ್ರೇಕರ್ ಮಾಡ್ತೀವಿ ಸರ್. ವೈಬ್ರೇಸರ್ ಬಂದು ಕೆಳಗಡೆ ಬಿದ್ದೈತೆ ಸರ್. ಕೆಳಗಡೆ ನಾನು ಆಪರೇಟರ್ ಮಾಡ್ತಿದ್ದು. ನೀವು ಕೆಳಗಿದ್ರಿ? ನಾನು ಇಟಾಚಿ ಆಪರೇಟರ್. ಪಕ್ಕದಲ್ಲಿ ಮಿಷಿನ್ ಇದೆ ಸರ್. ಈಗ ನಿಮ್ಮ ಇಟಾಚಿ ಮೇಲೆ ಏನಾರ ಬಂಡೆ ಬಿತ್ತ? ಮಿಷಿನ್ ಏನಾಗಿಲ್ಲ. ಪಕ್ಕ ಕಲ್ಲಿನ 4 ಕಲ್ಲು ಬಿದ್ದಿದ್ದು. ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾರೆ? 8 ಜನ ಸತ್ತು ಹೋಗಿದ್ದಾರೆ. 8 ಜನ ಸತ್ತು ಹೋಗಿದ್ದಾರೆ. 5 ಜನ ಏಟಾಗಿದೆ. ಇನ್ನು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? 20 ಜನ ಇದ್ರು ಸರ್. 20 ಜನ. 5 ಜನ ಸಪ್ರೇಟ್ ವಾಪಸ್ ಜಾಸ್ತಿ ಬಂದಿದ್ದಾರೆ. 13 ಜನ ಸತ್ತು ಹೋಗಿದ್ರು. 5 ಜನ ಏಟಾಗಿದೆ, 8 ಜನ ಸತ್ತು ಹೋಗಿದ್ರು ಸರ್. ಅಂದ್ರೆ ಕೆಳಗೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ ಆ ಬಂಡೆ ಬೀಳ್ತಿರುವಂತದ್ದು ಸೌಂಡ್ ಬರೋದಾಗ್ಲಿ ಏನು ಗೊತ್ತಾಗ್ಲಿಲ್ವಾ? ಏನು ಗೊತ್ತಾಗಿಲ್ಲ ಸರ್. ಏನು ಸಡನ್ ಬಂದ್ಬಿಡ್ತು ಸರ್. ಸಡನ್ ಬಂದ್ಬಿಡ್ತು ಸರ್. ನೀವು ಅಂದ್ರೆ ಆ ಕಾರ್ಮಿಕರಿಂದ ಎಷ್ಟು ದೂರದಲ್ಲಿ ನೀವಿದ್ರಿ? ನಾನು 10 ಫೀಟ್ ದೂರ ಇತ್ತು. ಲೋಡಿಂಗ್ ಇಟಾಚಿ ಲೋಡಿಂಗ್ ಮಾಡ್ತಿತ್ತು. ಲೋಡಿಂಗ್ ಮಾಡ್ತಿದ್ದ, ಆಮೇಲೆ ಸಡನ್ ಬಿತ್ತು. ನಾ ಏನ್ ಬಿತ್ತು ನೋಡ್ತಾ ಇದ್ರೆ ಎಲ್ಲ ಜನ ಸರ್. ಇನ್ನು ಬಲಿಯಾದವರು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ, ಯಾದಗಿರಿಯಿಂದ ಬಂದಂತಹ ಒಬ್ಬ ಕಾರ್ಮಿಕ ಸೇರಿ ಹೊರ ರಾಜ್ಯದ 7 ಮಂದಿ ಬಲಿಯಾಗಿದ್ದಾರೆ. ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರದ ನಿವಾಸಿ ರಾಮು ಮೃತಪಟ್ಟಿದ್ದಾರೆ ದುರಂತದಲ್ಲಿ. ಜೊತೆಗೆ ಇನ್ನು ಉಳಿದವರೆಲ್ಲರೂ ಕೂಡ ಹೊರ ರಾಜ್ಯದವರು. 35 ವರ್ಷದ ರಾಜ್ಪಾಲ್ ಸಿಂಗ್, 31 ವರ್ಷದ ಸತ್ಯನಾರಾಯಣ್, ರಾಮಾವತಾರ್ ಸಿಂಗ್, ರಾಜೇಂದ್ರ ಪ್ರಸಾದ್, ನೋಹರ್ ಸಿಂಗ್, ಭುವನೇಶ್ವರ್ ಸಿಂಗ್ ಈ ಕಲ್ಲು ಕ್ವಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾದವರು. ಅವರು ಲಾರಿ ಎಲ್ಲ ಆಪರೇಟರ್ ಎಲ್ಲ ಒಟ್ಟಿಗೆ ಇದ್ದಾರೆ ಸರ್. ಅವರು ಹಿಂದೆ ಅವ್ರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಸರ್. ಅದು ನಮ್ಮ ಫ್ಯಾಮಿಲಿ ನಮ್ಮ ಇದನ್ನ ಮಾಡ್ತಾನೆ ಸರ್. ನಮ್ಮ ತಮ್ಮ ಅವರೆಲ್ಲ ಸೈಡ್ ಆಗ್ಬಿಟ್ಟ ಸರ್. ನಮ್ಮ ತಮ್ಮ ಗಾಡಿ ತಗೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ನೋಡ್ಬಿಟ್ಟು ಇಲ್ಲೇ ನಿಲ್ಸ್ಬಿಟ್ಟ ನಮ್ಮ ತಮ್ಮ ಗಾಡಿ. ನಮ್ಮ ನಾನು ಸೈಡ್ ಆಗ್ಬಿಟ್ಟಾನ ಸರ್. ಎಲ್ಲಾರು ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಕೆಲಸ. ಒಬ್ಬ ಅಪ್ಪನ ಇದು ಆಗ್ಬಿಟ್ಟ ಸರ್. ಹಿಂದೆ ಅವ್ರು ಒಂದು 4-5 ಜನ ಇನ್ನ ಏನ ತೆಗ್ದಿಲ್ಲ ಸರ್. ಅದು ಇನ್ನ ತೆಗ್ದಿಲ್ಲ ಸರ್. ಏನ್ ಮಾಡ್ಬೇಕು ಸರ್? ಹೊಟ್ಟಿ ಪಾಡ ಹಿಂಗ್ ಬಂದ್ರೆ ಹೆಂಗ್ ಮಾಡ್ಬೇಕು ಸರ್? ಹಿಂಗಾದ್ರೆ ಏನ್ ಮಾಡ್ಬೇಕು? ಊರ್ ಬಿಟ್ಟು ಊರಿಗೆ ಬರ್ತೀವಿ ಸರ್. ಹಿಂಗಾದ್ರೆ ಏನ್ ಮಾಡ್ಬೇಕು ಸರ್? ಈ ದುರಂತ ನಡೀತಲ್ಲ, ಆ ಜಾಗದ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡೋದಾದ್ರೆ, ಅದೊಂದು 6 ಎಕರೆ ವಿಸ್ತೀರ್ಣದಲ್ಲಿದ್ದಂತಹ ಕ್ವಾರಿ ಕಡೆ. ಆನಂದ ಸ್ವಾಮಿ ಎಂಬಾತನ ಒಡೆತನದ ಕ್ವಾರಿ. ಬಸವೇಶ್ವರ್ ಸ್ಟೋನ್ ಹೆಸರಿನಲ್ಲಿ ಈ ಕ್ವಾರಿ ನಡೀತಾ ಇತ್ತು. 2019ರಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡಂತಹ ಕ್ವಾರಿ. 20 ವರ್ಷಗಳವರೆಗೆ ಅನುಮತಿಯನ್ನು ಇಲಾಖೆ ಕೊಟ್ಟಿತ್ತು. ಆದರೆ ಕೆಲವೊಂದಿಷ್ಟು ಎಸ್ಒಪಿಗಳನ್ನು ಪಾಲಿಸಬೇಕಾಗತ್ತೆ. ಆ ಪಾಲನೆ ಆದಂತೆ ಕಂಡು ಬರ್ತಾ ಇಲ್ಲ. 2 ಅಕ್ಕಪಕ್ಕದ ಕ್ವಾರಿಗಳದು. ಒಂದು ಕಡೆ
ಮೇಲ್ಗಡೆ ಒಂದಿಷ್ಟು ಕೆಲಸ ನಡೀತಾ ಇತ್ತು, ಕೆಳಗಡೆ ಕ್ವಾರಿಯಲ್ಲಿ ಮತ್ತಷ್ಟು ಕೆಲಸ. ಉದಯ್ ಶಂಕರ್ ಅನ್ನೋರ ಹೆಸರಿನಲ್ಲಿ ಮತ್ತೊಂದು ಕ್ವಾರಿ, ಅದು SR ಸ್ಟೋನ್ಸ್ ಅನ್ನುವಂತಹ ಹೆಸರಿನಲ್ಲಿದ್ದಂತಹ 7 ಎಕರೆಯ ಕ್ವಾರಿ. ಆ SR ಸ್ಟೋನ್ಸ್ಗೆ 2016ರಲ್ಲಿ ಅನುಮತಿ ಸಿಕ್ಕಿತು. ಈ ಎರಡೂ ಕ್ವಾರಿಗಳು ಕೂಡ ಘಟನಾ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು. ಒಂದು ಬಸವೇಶ್ವರ ಸ್ಟೋನ್ ಹೆಸರಿನಲ್ಲಿ ನಡೀತಾ ಇದ್ದಂತಹ ಕ್ವಾರಿ, ಮತ್ತೊಂದು SR ಸ್ಟೋನ್ಸ್ ಕ್ವಾರಿ. ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ಈಗ ಡೀಟೇಲ್ಸ್ ಕೊಡೋದಕ್ಕಾಗಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್, ಹಾಗೇನೇ ಆಸ್ಪತ್ರೆಯ ಬಳಿಯಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಮೊದಲಿಗೆ ಆ ಘಟನಾ ಸ್ಥಳದ ಡೀಟೇಲ್ಸ್ ಪಡಿತಾ ಹೋಗೋಣ. ಬೆಳಗಿನಿಂದಲೂ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಪ್ರಶಾಂತ್. ಬೆಳಗಿನಿಂದ ನೋಡ್ತಾ ಇದ್ರೆ ಕರಳು ಚುರುಕನ್ನತ್ತೆ ಒಂದೊಂದು ದೃಶ್ಯ ಕೂಡ. ಈಗ ಎಲ್ಲ ಮೃತದೇಹಗಳನ್ನ ಹೊರತೆಗೆಯಲಾಗಿದೆ. ಇನ್ಯಾರಾದರೂ ಸಿಲುಕಿರುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಘಟನಾ ಸ್ಥಳಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಲ್ಲಿನ ಚಿತ್ರಣ ಕೊಡೋದಾದ್ರೆ. ಪ್ರತಿಮಾ, ಬೆಂಗಳೂರು ಹೊರವಲಯದ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣ ಗ್ರಾಮದ ಬಳಿಯ ಕಾವೇರಿ ಕಲ್ಲು ಕ್ವಾರಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದಂಥ ಘನಘೋರ ಘಟನೆಯಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿದರೆ 5 ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಒಬ್ಬನ ಸ್ಥಿತಿ ಭಾಳಷ್ಟು ಚಿಂತಾಜನಕ ಆಗಿದೆ. ಆ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ಈ ಒಂದು ಕಾವೇರಿ ಕ್ರಷರ್ನಲ್ಲಿಯೇ ಕಲ್ಲು ಕ್ವಾರಿಯಲ್ಲೇ ಬೆಳಗ್ಗೆ 6:30 ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಿದ್ರು. ಸುಮಾರು 15ರಿಂದ 20 ಕಾರ್ಮಿಕರು ಕೆಲಸವನ್ನು ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂಥ ಬಸವೇಶ್ವರ ಕಲ್ಲು ಕ್ವಾರಿಯಿಂದ ಮೇಲ್ಭಾಗದ ಬೃಹತ್ ಆದಂಥ ಕಲ್ಲು ಬಂಡೆ ಬಿದ್ದಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥ ಸುಮಾರು 7 ಕಾರ್ಮಿಕರು ಸಾವನ್ನಪ್ಪುತ್ತಾರೆ. ಸ್ಥಳದಲ್ಲೇ 5 ಗಂಭೀರ ಗಾಯ ಆಗುತ್ತೆ. ತಕ್ಷಣ ಗಾಯಗೊಂಡವ್ರನ್ನ ಬೆಂಗಳೂರಿನ RR ಹಾಸ್ಪಿಟ್ಲಿಗೆ ಕೂಡ ರವಾನೆ ಮಾಡಲಾಗುತ್ತೆ. ಇದರಲ್ಲಿ ಮಧ್ಯಪ್ರದೇಶ ಮೂಲದವರು 5, ಒಬ್ಬ ಬಿಹಾರದವನು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಯಾದಗಿರಿ ಮೂಲದವರು ಅಂತ ರಾಜು ಅಂತ 46 ವರ್ಷ, ರಾಜ್ಪಾಲ್ ಸಿಂಗು, ಸತ್ಯನಾರಾಯಣ್ ಸಿಂಗು, ರಾಮ್ ಅವತಾರ್ ಸಿಂಗು, ರಾಜೇಂದ್ರ ಪ್ರಸಾದ್, ನುಹಾರ್ ಸಿಂಗು, ಭುವನೇಶ್ವರ್ ಸಿಂಗ್ ಅಂತ ಇವರೆಲ್ಲರೂ ಕೂಡ ಈಗ ಮೃತದೇಹಗಳನ್ನು ಎಲ್ಲವನ್ನೂ ಕೂಡ ಹೊರಭಾಗದಲ್ಲಿ ತೆಗೆದು ಈಗ ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ RR ಹಾಸ್ಪಿಟ್ಲಿಗೂ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಘಟನೆ ವಿಚಾರ ತಿಳಿತಿದ್ದಂಗೆ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ತಾವರೆಕೆರೆ ಪೊಲೀಸರಾಗಿರ್ಬೋದು, ಸ್ವತಃ ಕೇಂದ್ರ ವಲಯದ DGP ಗಿರೀಶ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ರು. ಈಗ ಮೈಟ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಆ ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಾದಂಥ ರಂಗಪ್ಪ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಪ್ರಾಥಮಿಕವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸಾವನ್ನಪ್ಪಿರುವಂಥ 7 ಜನಗೂ ಕೂಡ ತಲಾ 10 ಲಕ್ಷ ಪರಿಹಾರವನ್ನು ಕೊಡ್ತೀವಿ, ಜೊತೆಗೆ ಗಾಯಾಳುಗಳಿಗೆ 5 ಲಕ್ಷ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ತಿಳಿಸಿದ್ರು. ಜೊತೆಗೆ ಇಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ನೆಗ್ಲಿಜೆನ್ಸಿ ಕಂಡು ಬರ್ತಾ ಇದೆ. ನಮ್ಮ ಅಧಿಕಾರಿಗಳ ತಂಡ 15 ದಿನಗಳ ಕೆಳಗೆ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟೋಗಿದ್ರು. ಆದರೆ ಯಾವುದೇ ರೀತಿ ಇಲ್ಲಿ ಪರಿಪಾಲನೆ ಕೂಡ ಮಾಡಿರಲಿಲ್ಲ. ಅಂದರೆ ಸೇಫ್ಟಿ ಮೆಜರ್ಗಳನ್ನ ಹಾಕೊಬೇಕು. ಜೊತೆಗೆ ಪ್ರಮುಖವಾಗಿ ಈ ಒಂದು ಗಣಿಗಾರಿಕೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಫರ್ ಝೋನನ್ನು ಬಿಡಬೇಕು. ಅಕ್ಕಪಕ್ಕದಲ್ಲಿ ಅಂದರೆ ಇವೆರಡೂ ಕೂಡ ಅಟ್ಯಾಚ್ ಇರುವಂಥದ್ದು. ಏಕಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಇಬ್ಬರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಈ ಇಬ್ಬರು ಏನು ಮಾಲೀಕರ ಒಂದು ನೆಗ್ಲಿಜೆನ್ಸಿಯಿಂದಲೇ ಈ ಒಂದು ಇನ್ಸಿಡೆಂಟ್ ಆಗಿದೆ. ಅವ್ರ ಮೇಲೆ ಕೂಡ ನಾವು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ತೀವಿ. ಜೊತೆಗೆ 10 ಲಕ್ಷ ಏನು ಪರಿಹಾರವನ್ನು ಕೊಡ್ತೀವಿ, 10 ಲಕ್ಷನ ಈ 2 ಕ್ರಷರ್ಗಳ ಮಾಲೀಕರಿಂದಲೇ ವಸೂಲಿ ಮಾಡಿ ಅವರಿಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಅಂತಾರೆ. ಜೊತೆಗೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಥಳೀಯ ಶಾಸಕರಾದಂಥ ST ಸೋಮಶೇಖರ್ ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ ಭಾಗದ ಸಂಸದೆಯಾದಂಥ ಬೆಂಗಳೂರು ಉತ್ತರ ಸಂಸದೆಯಾದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕಲೆ ಆಗ್ತಿರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ BJP ನಿಯೋಗ ಕೂಡ ಆಸ್ಪತ್ರೆಗೆ ಇನ್ನೇನು ಕೆಲವೇ ನಿಮಿಷಗಳು ಕೂಡ ಭೇಟಿ ನೀಡುತ್ತದೆ. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ಈ ಬಂಡೆಯಡಿ ಸಿಲುಕಿ ಪ್ರಾಣ ಬಿಟ್ಟಂತಹ 7 ಕಾರ್ಮಿಕರು, ಅವರ ಶವವನ್ನು ಈಗ ಹೊರಕ್ಕೆ ತೆಗೆಯಲಾಗಿದ್ದಷ್ಟೇ ಅಲ್ಲ, RR ಆಸ್ಪತ್ರೆಗೂ ಕೂಡ ಮೃತದೇಹಗಳನ್ನ ರವಾನಿಸಲಾಗಿದೆ. ಇನ್ನು ಆ 7 ಕಾರ್ಮಿಕರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಕಾರ್ಮಿಕರ ಮೃತದೇಹದಾಗಿದ್ದರೂ ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ರಾಜ್ಯದಿಂದ ರಾಜ್ಯಕ್ಕೆ ಬಂದು ಕೆಲಸ ಮಾಡ್ಕೊಂಡಿದ್ದಂಥವರು ಈ ರೀತಿ ಏಕಾಏಕಿ ಬಂಡೆ ಕುಸಿದು ಬಿದ್ದು ಜೀವಹಾನಿಯಾಗತ್ತೆ ಅಂತಂದ್ರೆ ಆ ಕುಟುಂಬಕ್ಕೆ ಆಸರೆ ಇನ್ನೇನು ಅನ್ನುವಂಥ ಪ್ರಶ್ನೆ. ಜೊತೆಗೆ ಸೇಫ್ಟಿ ಇಲ್ಲ ಅನ್ನೋದು. ಆಸ್ಪತ್ರೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ಕೊಟ್ಟು ಗಾಯಾಳುಗಳನ್ನ ಮಾತನಾಡಿಸಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಆಸ್ಪತ್ರೆ ಬಳಿಯ ಚಿತ್ರಣ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿದ್ದಾರೆ. ಶಿವಪ್ರಸಾದ್, ಇನ್ನೂ 5 ಗಾಯಾಳುಗಳೇನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಈಗಾಗಲೇ ಕಾರ್ಮಿಕರ ಮೃತದೇಹವನ್ನೇನು ತರಲಾಗಿದೆ ಆಸ್ಪತ್ರೆಗೆ, ಅಲ್ಲೂ ಕೂಡ ಅವರ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿನ ಚಿತ್ರಣ ನೀಡೋದಾದ್ರೆ.
ಪ್ರತಿಮಾ, ಈಗಾಗಲೇ ಮಾದಾಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಕಲ್ಲುಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಮೃತಪಟ್ಟಿರುತ್ತವರ ಮೃತದೇಹಗಳನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ RR ಆಸ್ಪತ್ರೆಗೆ ರವಾನಿಸಲಾಗಿರ್ತಕ್ಕಂಥದ್ದು. ಸದ್ಯ 5 ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ತುರ್ತು ಚಿಕಿತ್ಸಾ ಘಟಕದಲ್ಲಿ ಮುಂದುವರಿಸಲಾಗಿರ್ತಕ್ಕಂಥದ್ದು. ಈ ಪೈಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಉಳಿದಂತೆ 4 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ TV9ಗೆ ವೈದ್ಯಕೀಯ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಉಳಿದಂತೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ TV9ಗೆ ಲಭ್ಯವಾಗಿರ್ತಕ್ಕಂಥ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಒಟ್ಟಾರೆಯಾಗಿ 6+7 ಅಂದರೆ ಒಟ್ಟಾರೆಯಾಗಿ 13 ಎಕರೆ ವಿಸ್ತೀರ್ಣದಲ್ಲಿ ಈ ಕಲ್ಲು ಕ್ವಾರಿಯನ್ನು ನಡೆಸಲಾಗ್ತಿತ್ತು. ಮೊದಲನೇದಾಗಿ ಆನಂದ ಸ್ವಾಮಿ ಎಂಬಾತನ ಮಾಲೀಕತ್ವದಲ್ಲಿ 2016ರಲ್ಲಿ ಬಸವೇಶ್ವರ ಸ್ಟೋನ್ ಕ್ರಷರ್ನ ಹೆಸರಿನಲ್ಲಿ ಗುತ್ತಿಗೆಯನ್ನು ಪಡೆಯಲಾಗಿತ್ತು. ಲೈಸೆನ್ಸ್ ಅನ್ನು ಪಡೆದುಕೊಂಡಿದ್ರು ಇವರು ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. 6 ಎಕರೆ ವಿಸ್ತೀರ್ಣದಲ್ಲಿ ಇವರು ಕ್ರಷರ್ ಅನ್ನು ನಡೆಸ್ತಾ ಇರ್ತಾರೆ. ಕಾವೇರಿ ಕ್ವಾರಿ ಕ್ರಷರ್ ಏನಿದೆ ಇದು ಆನಂದ ಸ್ವಾಮಿ ಮಾಲೀಕತ್ವದ ಬಸವೇಶ್ವರ ಸ್ಟೋನ್ ಕ್ರಷರ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಒಂದೇ ಸರ್ವೆ ನಂಬರ್ನಲ್ಲಿ 7 ಎಕರೆ ವಿಸ್ತೀರ್ಣದಲ್ಲಿ ಉದಯ್ ಶಂಕರ್ ಎಂಬಾತ SR ಸ್ಟೋನ್ ಕ್ರಷರ್ ಎಂಬ ಹೆಸರಿನಲ್ಲಿ 2019ರಲ್ಲಿ ಈತ ಲೈಸೆನ್ಸ್ ಅನ್ನು ಪಡೆದು ಕಲ್ಲು ಕ್ವಾರಿಯನ್ನು ನಡೆಸಿರ್ತಾನೆ. ಈ 2 ಕಲ್ಲು ಕ್ವಾರಿಗಳು ಒಂದೇ ಸರ್ವೆ ನಂಬರ್ನಲ್ಲಿ ನಡೆಯುತ್ತಿತ್ತು ಕಾರ್ಯಾಚರಣೆ. ಇದು ಬೆಳಗ್ಗೆ ಸಂಭವಿಸಿದಂಥ ದುರಂತದಲ್ಲಿ ಮೊದಲಿಗೆ ಮೇಲ್ಭಾಗದಲ್ಲಿ ಇರತಕ್ಕಂಥ ಕಲ್ಲುಗಳನ್ನು ಸಡಿಲಗೊಳಿಸುವಂಥ ಕೆಲಸ ಮಾಡ್ತಿದ್ದ ವೇಳೆಯಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ಕೆಳಗಿನ ಕ್ರಷರ್ನಲ್ಲಿ ಕೆಲಸವನ್ನು ಮಾಡ್ತಿದ್ರು. ಸುಮಾರು 60ರಿಂದ 65 ಅಡಿಗಳ ಅಂತರ ಇತ್ತು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ದುರಂತಕ್ಕೆ ಸಂಬಂಧಪಟ್ಟಂತೆ 2 ಕಲ್ಲು ಕ್ವಾರಿಗಳು ಈ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ವು. 13 ಎಕರೆ ವಿಸ್ತೀರ್ಣದಲ್ಲಿ ಈ ಕೆಲಸ ಕಾರ್ಯ ನಡೀತಿತ್ತು. ಅನಧಿಕೃತವಾಗಿ ಕಾರ್ಯಕ್ರಮವನ್ನು ನಡೆಸ್ತಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ಗಳನ್ನು ನವೀಕರಿಸಿಕೊಳ್ಳುತ್ತಾ ಪ್ರಕ್ರಿಯೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಬೇಕಾಗಿದೆ. ಯಾವುದೇ ರೀತಿ ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಂಡಿರಲ್ಲ ಮಾಲೀಕರ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. 2 ಕ್ರಷರ್ ಮಾಲೀಕರ ವಿರುದ್ಧ ಈಗಾಗಲೇ ದೂರನ್ನು ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಪೊಲೀಸರು ನಡೆಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರಸಾದ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮೃತ 7 ಕಾರ್ಮಿಕರ ಮಾಹಿತಿ ಕೂಡ TV9ಗೆ ಲಭ್ಯ ಆಗಿದ್ದು, ಯಾದಗಿರಿ ಮೂಲದ ಕಾರ್ಮಿಕ ಸೇರಿದಂತೆ 7 ಮಂದಿ ಮೃತಪಟ್ಟಿರುವುದು. ಮಧ್ಯಪ್ರದೇಶ ಮೂಲದ 5 ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಛತ್ತೀಸ್ಗಢ ಮೂಲದ ಓರ್ವ ಕಾರ್ಮಿಕ ಬಲಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಮಾದಾಪಟ್ಟಣದಲ್ಲಿ IGP ಗಿರೀಶ್. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. 5 ಜನ ಹಾಸ್ಪಿಟಲಲ್ಲಿದ್ದಾರೆ. ಆ ಹಾಸ್ಪಿಟಲಲ್ಲಿದ್ದ 5 ಜನರ ಪೈಕಿ ಒಬ್ಬರು ಸ್ವಲ್ಪ ಸೀರಿಯಸ್ ಇದ್ದಾರೆ ಮತ್ತು ಇನ್ನು 4 ಜನ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಅಂದರೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಅವ್ರ ಮೇಲೆ ಏನು ಈ ಬಂಡೆಗಳು ಬಿದ್ದಿಲ್ಲ. ಟೋಟಲ್ ಈಗ ಡೆತ್ ಆಗಿರೋದು ಆ್ಯಸ್ ಆಫ್ ನೌ 7. ಈ 7 ಜನದಲ್ಲಿ 5 ಜನ ಮಧ್ಯಪ್ರದೇಶ, ಒಬ್ಬ ಅದರಲ್ಲಿ ಛತ್ತೀಸ್ಗಢ ಅವನು, ಇನ್ನೊಬ್ಬ ಕರ್ನಾಟಕದ ಯಾದಗಿರಿ ಅವನು ಡೆತ್ ಆಗಿರೋರಲ್ಲಿ. ಇಲ್ಲ, ಸೋಫಾರ್ ಡೌಟ್ ಇದೆ, ಬಟ್ ಆದರೂ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ನಮ್ಗೆ ಗೊತ್ತಿರೋ ಪ್ರಕಾರ 7 ಡೆತ್ ಆಗಿರೋದು, 7 ಬಾಡಿಗಳು ನಮಗೆ ಈಗ ಸಿಕ್ಕಿದೆ. ಇನ್ನು ದುರಂತದ ಬಗ್ಗೆ ಸಿಎಂ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ಮೃತರಿಗೆ. ಹಾಗೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಬೆಂಗಳೂರು ಸಮೀಪದಲ್ಲಿ ಮಾಗಡಿ ರಸ್ತೆಯಲ್ಲಿ 2 ಕ್ವಾರಿಯಲ್ಲಿ ಕುಸಿತ ಆಗಿದೆ ಅಂತೇಳಿ ವರದಿ ಬಂದಿದೆ. ಸುಮಾರು 6ರಿಂದ 7 ಜನಕ್ಕೆ ಮಣ್ಣು ಕುಸಿತಾಗಿ ಸತ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಒಂದು 2 ಬಾಡಿ ಸಿಕ್ಕಿದೆ ಅಂತ ವರದಿ ಕೂಡ ಕೊಟ್ಟಿದ್ದಾರೆ. ಮಿಕ್ಕಿದ ಎಂಟೈರ್ ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈಸೂರು ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿದ್ರು. ಸೊ ನಾನು ಈಗ ಮಧ್ಯಾಹ್ನದೊಳಗಡೆ ಅಫಿಷಿಯಲ್ ಆಗಿ ರಿಪೋರ್ಟ್ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಏನು ಮಾಡಬೇಕು, ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜಾಗೃತಿ ಕ್ರಮ ಕೈಗೊಳ್ಳಬೇಕು, ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ಅಫಿಷಿಯಲ್ ಆಗಿ ವರದಿನ ನಾನು ತರಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ನಮ್ಮ MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ರಿಪೋರ್ಟ್ ತರಿಸ್ಕೊಂಡೇ ನಾನು ಮಾತಾಡ್ತೀನಿ. ಅಧಿಕಾರಿಗಳು ಕೂಡ ಗೊತ್ತಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಕೂಡ ಅವರು ಕ್ರಮ ಕೈಗೊಳ್ಳಲ್ಲ.